PCOD, PCOS, irregular period. So ನಿಮಗೆ all skin disease, psoriasis, eczema, allergy. ಸೊ ಮಲ್ಟಿ ಸ್ಪೆಷಲಿ ಹಾಸ್ಪಿಟಲ್ಗಳಲ್ಲಿ ನಮ್ಮ ಸರ್ಜರಿಗಳು ಸೊ ಇದಕ್ಕೆ ಒಂದು ಡಿಸ್ಪಲ್ಸಿಂಗು, ಡಿಸ್ಟ್ರಿಕ್ಟು, ಸಯಾಟಿಕಾ ಅಥವಾ ಹೀಲ್ ಪೇನ್ ಯಾವುದೇ ಕಾಯಿಲೆಗಳು, ಎಪಿಸ್ಟೋನು, ಗಾಲ್ಬೆಡಾರ್ ಸ್ಟೋನು ಇದಕ್ಕೆ ಸರ್ಜರಿ ಮಾಡಬೇಕು ಅಂತ ಹೇಳಿರೋ ಪೇಷಂಟ್ಗಳಿಗೆ ನೀವು ನಂದು ಚಾನಲ್ನ ವಾಚ್ ಮಾಡೋದು ಗೊತ್ತಾಗ್ತದೆ. 3-4 ಎಕ್ಸ್ಪರ್ಟ್ ಡಾಕ್ಟರ್ಗಳ ಹತ್ರ ಹೋಗಿ ಬಂದಿರೋರೆಲ್ಲ ನನ್ನ ಹತ್ರ ಟ್ರೀಟ್ಮೆಂಟ್ ತಗೊಂಡು ಓನ್ಲಿ ವಿತೌಟ್ ಸರ್ಜರಿ ಕ್ಯೂರ್ ಮಾಡ್ಬೋದು. ಅದು ಪ್ರಾಣಾಯಾಮ ಇರ್ಬೋದು, ನಾನು ಯೋಗ ಥೆರಪಿ ಅದರಲ್ಲಿ ಯೂಸ್ ಮಾಡ್ಕೊತೀನಿ, ಮತ್ತು ಫಿಸಿಯೋಥೆರಪಿ ಯೂಸ್ ಮಾಡ್ಕೊತೀನಿ, ಮತ್ತೆ ಸೊ ಅದರಲ್ಲಿ ತುಂಬ ಥೆರಪಿಗಳಿದೆ. ಅದನ್ನ ಯೂಸ್ ಮಾಡಿಕೊಂಡು ಎಕ್ಸ್ಪೆಷಲಿ ಯೋಗದಲ್ಲಿ ಜಾಸ್ತಿ ನಾನು ಅದರಲ್ಲಿ ಆ್ಯಡ್ ಮಾಡ್ತಾ ಹೋಗ್ತೀನಿ. ಅವ್ರು ಯಾವುದೇ ಕಾಯಿಲೆಗಳಿಂದ ಬರಲಿ, ಇನ್ಕ್ಲೂಡ್ ಕ್ಯಾನ್ಸರ್ ಪೇಷಂಟ್ ಇರ್ಬೋದು, ಸೋರೇಸಿಸ್, ಎಕ್ಸಿಮಾ, ಅಲರ್ಜಿ, ಆಲ್ ಸ್ಕಿನ್ ಡಿಸೀಸ್, ಆಲ್ ಓವರ್ ಆಲ್ ಹೆಲ್ತ್ ಇಶ್ಯೂಸ್, ಆಕ್ಸಿಡೆಂಟ್ ಸರ್ಜರಿ ಬಿಟ್ಟು ಮತ್ತೆ ನಿಮ್ಗೆ ಬೋನ್ ಫ್ರಾಕ್ಚರ್ ಆಗೋದು ಆ ಥರದಕ್ಕೆಲ್ಲ ನಾನು ನಿಮಗೆ POP ಹಾಕೋದಕ್ಕೆಲ್ಲ ಮಾಡ್ತೀನಿ. ಹಾಗಾಗಿ ಹಾರ್ಟ್ ರೌಂಡರ್ಸ್ ಅಂತ ಹೇಳ್ಬೋದು. ಸೊ ಹಾಗಾಗಿ ನಿಮಗೆ ಏನಾದರೂ ಡೌಟ್ಸ್ ಇದ್ರೆ ಅಥವಾ ನಮ್ಮ ಕಾಂಟ್ಯಾಕ್ಟ್ ನಂಬರ್ ತಗೊಳ್ಳಿ. ನಿಮ್ಮದು ಹೆಲ್ತ್ ಇಶ್ಯೂಸು ಅಥವಾ ನಿಮ್ಮದು ಮಕ್ಕಳದು ಎನಿ ಪ್ರಾಬ್ಲಮ್ಸ್, ಎನಿ ಇಶ್ಯೂಸ್ ಏನೇ ಇದ್ರೂ ಕಾಲ್ ಮಾಡಿ ಕೇಳ್ಬೋದು. ನಾವು ಫ್ರೀಯಾಗಿ ನಿಮಗೆ ಸರ್ವಿಸ್ ಕೊಡ್ತೀವಿ. ಅದಕ್ಕೇನು ಚಾರ್ಜ್ ಎಲ್ಲ ಏನು ಮಾಡೋದಿಲ್ಲ. ಸೋಷಿಯಲ್ ವರ್ಕ್ ಮಾಡ್ತೀನಿ ನಾನು ತುಂಬ. ಹಾಗಾಗಿ ನಿಮ್ಮದು ಮನೆ ಪ್ರಾಬ್ಲಮ್ಸ್ ಇರ್ಬೋದು, ನಿಮ್ಮದು ಪರ್ಸನಲ್ ಪ್ರಾಬ್ಲಮ್ಸ್ ಇರ್ಬೋದು, ಅಥವಾ ಎನಿ ಪ್ರಾಬ್ಲಮ್ಸ್ ಯಾವುದಿದ್ರೂ ಕೂಡ ಸಾಲ್ವ್ ಮಾಡ್ಕೊಡ್ತೀವಿ. ಅದಕ್ಕೆ ನಿಮಗೆ ಫೀಸ್ ಅಂತ ಏನು ಮಾಡೋದಿಲ್ಲ, ಫ್ರೀ ಕನ್ಸಲ್ಟೇಷನ್ ಇರುತ್ತೆ, ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಇಬ್ಬರಿಗೂ ಇಷ್ಟೇ ನೋಡಿ. ನೀವು ಸಮಂತು 23 years ಓಲ್ಡ್. ಸೊ ಇವರ ಮದರ್ ಸುಮಾರು ಇಡೀ ನಮ್ಮ ಬೆಂಗಳೂರಲ್ಲಿರುವಂತಹ ಎಲ್ಲ ನ್ಯಾಷನಲ್, ಇಂಟರ್ನ್ಯಾಷನಲ್, ಲೋ ಕ್ಲಾಸಿಂದ ಹಿಡಿದು ಹೈ ಕ್ಲಾಸ್ ತನಕ ಎಲ್ಲ ಸ್ಕೂಲ್ಗಳು ಅನುಕೂಲವಿದೆ ಇವರಿಗೆ. ಇವ್ರಿಗೆ ಇವಾಗಲೂ ಡೇಟು, ಮಂತು, ಇವತ್ತು ಯಾವ ಡೇಟು, ಇವತ್ತು ಯಾವ ವಾರ, ಯಾವ ದಿನ, ಸೊ ಏನು ಗೊತ್ತಿಲ್ಲ. ಮನಿ ಕಾನ್ಸೆಪ್ಟ್ ಗೊತ್ತೇ ಇಲ್ಲ, ಕಲರ್ ರೆಕಗ್ನೈಸ್ ಮಾಡೋದು ಗೊತ್ತಿಲ್ಲ. ಬಟ್ ಕೋಟಿ ಗಟ್ಟಲೆ ದುಡ್ಡು ಕಳ್ಕೊಂಡವ್ರು ಅವರಮ್ಮ. ಬಟ್ ಏನು ಇವ್ರಿಗೆ ಹೆಲ್ಪ್ ಆಗಿಲ್ಲ. ಅದಕ್ಕೆ ಬೇರೆ ಬೇರೆ ಥರದ ಥೆರಪಿಗಳಿದೆ, ಬೇರೆ ಬೇರೆ ಥರದ ಟೆಕ್ನಿಕ್ ಇದೆ. ಇವ್ರಿಗೆ ಏನು ಕಾಯಿಲೆ ಇಲ್ಲ. ಇಲ್ಲಿ ಯಾರಾದರೂ ಬೇಕಾದ್ರೆ ಒಂದು 1000 ಮೆಂಬರ್ಸ್, ಸೈಂಟಿಸ್ಟ್ ಬರಲಿ, ಡಾಕ್ಟರ್ಸ್ ಬರಲಿ, ಯಾವ ಪ್ರೊಫೆಸರ್ ಬರಲಿ, ಯಾರು ಬೇಕಾದ್ರೂ ನಾನು ಚಾಲೆಂಜ್ ಮಾಡ್ತೀನಿ. ಇವ್ರಿಗೆ ಯಾವ ಕಾಯಿಲೆನೂ ಇಲ್ಲ. ಫಿಸಿಕಲ್ಲಿ ಹೈ ಕ್ಲಾಸ್ ಆಗಿದ್ದಾನೆ, ಬಟ್ ಅವ್ನ ಬಾಡಿ ಅನಾಲಿಸಿಸ್ ಮಾಡಿದ್ರೆ ನೀವು, ನಾನು ಸರ್ಜರಿಗಳಿಗೆಲ್ಲ ಹೋಗ್ತಿರ್ತೀನಿ. ಸೊ ನಾನು ಕೆಲವೆಲ್ಲ ಡೆಲಿವರಿ ಕೇಸಸ್ಗಳಿಗೆಲ್ಲ ಹೋಗ್ತಿರ್ತೀನಿ, ಸರ್ಜರಿಗಳಿಗೆಲ್ಲ ಹೋಗ್ತಿರ್ತೀನಿ, ಹಿಪ್ ರಿಪ್ಲೇಸ್ಮೆಂಟು, ನೀ ರಿಪ್ಲೇಸ್ಮೆಂಟು ನಾನು ಎಲ್ಲ ಅಟೆಂಡ್ ಮಾಡ್ತಿರ್ತೀನಿ. ಬಟ್ ಇಮ್ಯೂನ್ ಸಿಸ್ಟಮ್ಸು, ಒಂದು ಬಾಡಿ ಸಿಸ್ಟಮ್ಸು, ಒಂದು ಅನಾಟಮಿನೇ ಬೇರೆ ಥರ ಇದೆ. ಸೊ ಹಾಗಾಗಿ ನಿಮಗೆ ನಾನು ಕಾಂಟ್ಯಾಕ್ಟ್ ನಂಬರ್ ತಗೊಳ್ಳಿ. ನನ್ನ ಕಾಂಟ್ಯಾಕ್ಟ್ ನಂಬರ್ 9945123126. ನೀವಿರೋರು ಇಲ್ಲ ಅಂದರೆ ಬಿಡಿ. ಸೊ ಇವಾಗ ನೀವು ಯೋಗ ಮಾಡ್ತಾನೆ ಸ್ವಲ್ಪ ನೋಡ್ಬಿಡಿ, ಅವ್ರ ಬಾಡಿ ಎಷ್ಟು ಫ್ಲೆಕ್ಸಿಬಲ್ ಇದೆ. ಮತ್ತು ಈ ಹೈಪಿ ಲೆವೆಲ್ ಕಡಿಮೆ ಇರುವಂತಹ ಮಕ್ಕಳು ಅಥವಾ ಆಟಿಸಮ್ಮು ಆ ಥರ ಮಕ್ಕಳಲ್ಲಿ ಸೊ ತುಂಬ ಪ್ರಾಬ್ಲಮ್ಸ್ ಇರ್ತದೆ. ಅದು ಬೇರೆ ಬೇರೆ ಥರದ್ದು ನ್ಯೂರಾಲಜಿ ಪ್ರಾಬ್ಲಮ್ಸ್, ಎಕ್ಸೆಟ್ರಾ. ಬಟ್ ಇವರು ಬೇರೆ ಎಲ್ಲಾದ್ರೂ ಕೂಡ ತುಂಬ ಎಕ್ಸ್ಪರ್ಟ್ ಇದ್ದಾರೆ. ಬಟ್ ಅದಕ್ಕೆ ನಾನು ಕೊಟ್ಟಿರ್ತೀವಿ ಟ್ರೈನಿಂಗು ಓನ್ಲಿ 4 months. ಇವಾಗ ಡೇಟ್ ಎಷ್ಟು ಅಂತ ಹೇಳ್ತೇನೆ. ಇವತ್ತು ಡೇಟ್ ಎಷ್ಟು, ಯಾವ ಮಂತು, ಯಾವ ಇಯರು, ಕಲರ್ಗಳು ರೆಕಗ್ನೈಸ್ ಮಾಡ್ತೇನೆ. ಮತ್ತು ಒಂದು ನ್ಯಾಷನಲ್ ಹ್ಯಾಂಕನ್ ಯಾವುದು ಅಂತ ಗೊತ್ತಿದೆ, ನ್ಯಾಷನಲ್ ಫ್ಲಾಗ್ ಯಾವುದು ಅಂತ ಗೊತ್ತಿದೆ, ನ್ಯಾಷನಲ್ ಬರ್ಡ್ ಗೊತ್ತಿದೆ, ನ್ಯಾಷನಲ್ ಅನಿಮಲ್ ಗೊತ್ತಿದೆ ಅಂತ ಜನರಲ್ ನಾಲೆಡ್ಜು. ಮತ್ತು ಅವ್ರಿಗೆ ಪ್ರಾಣಾಯಾಮ ಥೆರಪಿಗಳು ಕೊಟ್ಟಿದ್ದೀನಿ, ಮತ್ತು ಅವನಿಗೆ ಯೋಗ ಥೆರಪಿ ಕೊಡ್ತಿದ್ದೀನಿ, ಮತ್ತು ಬೇರೆ ಬೇರೆ ನನಗೆ ಏನೇನು ನಾಲೆಡ್ಜ್ ಇದೆಯೋ ಅದೆಲ್ಲ ಕೊಡ್ತಿದ್ದೀನಿ. 4 months ತುಂಬ ಇಂಪ್ರೂವ್ಮೆಂಟ್ ಆಗಿದೆ. ಸೊ ಸಮಂತದಲ್ಲಿ ಯೋಗ ಮಾಡೋಣ. ನಮಸ್ಕಾರಾಸನ, ಊರ್ಧ್ವಾಸನ ಹಾಗಿರ್ಬೇಕು. ಇನ್ನೇನು ಊರ್ಧ್ವಾಸನ ಸಮಾನ್, ಇನ್ನೇನು ಊರ್ಧ್ವಾಸನ, ಊರ್ಧ್ವಾಸನ ಡಿಪೆಂಡ್ ಆಗಲಿ ನೋಡಿ. ಬಾಡಿ ಫ್ಲೆಕ್ಸಿಬಲ್ ನೋಡಿ. ಹಸ್ತಪಾದಾಸನ, ಫಾರ್ವರ್ಡ್ ಬ್ಯಾಂಡ್, ಎಕ್ಸೇಲ್, ಹೋಲ್ಡ್ ಯುವರ್ ಟೋ, ನೋ. ಹಸ್ತಪಾದಾಸನ, ಹೋಲ್ಡ್ ಮಾಡಿ,
ಫೋರ್ ಹೆಡ್ ಟಚ್ ಮಾಡಿ. ಹಸ್ತಪಾದಾಸನ ಯಾವುದು? ನಮಸ್ಕಾರಾಸನ, ಊರ್ಧ್ವಾಸನ, ಹಸ್ತಪಾದಾಸನ, ಟಚ್ ಯುವರ್ ಫೋರ್ಹೆಡ್ ಆನ್ ದ ನೀ. ಎಸ್. ಏಕಪಾದ ಪ್ರಸರಣಾಸನ. ಬ್ಯಾಕ್ವರ್ಡ್ ಬ್ಯಾಂಡ್, ಬ್ಯಾಂಡ್, ಇನ್ನು ಬೆಂಡ್ ಮಾಡಿದ್ದೆ, ಇನ್ನು ಬೆಂಡ್ ಮಾಡಿದ್ದೆ, ಇನ್ನು ಬ್ಯಾಕ್ವರ್ಡ್ ಬ್ಯಾಂಡ್. ಸಿ. ದ್ವಿಪಾದ ಪ್ರಸರಣಾಸನ. ಭುಜ. ಭೂಧರಾಸನ. ಟಚ್ ಯುವರ್ ಹೆಡ್. ನೋ. ಭೂಧರಾಸನ. ತಲೆ ಟಚ್ ಮಾಡಬೇಕು. ತಲೆ, ಹೌದು, ತಲೆ ಟಚ್ ಮಾಡು, ಕೆಳಗಡೆ ಟಚ್ ಮಾಡು. ಟಚ್ ಯುವರ್ ಹೆಡ್. ಎಸ್. ಟಚ್ ಯುವರ್ ಹ್ಯಾಂಡ್ಸ್. ಕೈಗೊಳ್ಳುವುದು ಚಚ್ಚು. ಭೂಧರಾಸನ. ಅಷ್ಟಾಂಗ ನಮಸ್ಕಾರಾಸನ. ಭುಜಂಗಾಸನ. ಏನೇ ಹೇಗೆ ಭೂಧರಾಸನ. ಹೆಡ್ ಟಚ್ ಮಾಡಬೇಕು. ಏಕಪಾದ ಪ್ರಸರಣಾಸನ. ಹಸ್ತಪಾದಾಸನ. ಊರ್ಧ್ವಾಸನ. ನಮಸ್ಕಾರಾಸನ. ಪೊಸಿಷನ್. ಗೋ. ಲೈನ್ ಅಪ್ ಮಾಡುವ ಸ್ಟಮ ಕೆಳಗಡೆ. ಸೊ ನೋಡಿ, ನೀವು ಹಾಲಾಸನ, ಬಾಡಿ ಫ್ಲೆಕ್ಸಿಬಿಲಿಟಿ ನೋಡಿ. ಹಾಲಾಸನ. ಎಕ್ಸೇಲ್. ಪಶ್ಚಿಮೋತ್ತಾಸನ. ಹಾಲಾಸನ. ಎಕ್ಸೇಲ್. ಪಶ್ಚಿಮೋತ್ತಾಸನ. ಇನ್ಹೇಲ್ ಅಂಡ್ ಎಕ್ಸೇಲ್. 1 2 fast. 2 2 3 forward bends. 3 4 4 5. Halasana. Exhale. Inhale. Exhale. Paschimottanasana. 6 7 8. Do fast. 8. Exhale. 9. Like this 100 ಟೈಮ್ ಕೂತ್ರು ಮಾಡ್ತಾನೆ. ಅಂದ್ರೆ ಅವನ ಅನಾಟಮಿ, ಅವನ ಬಾಡಿ, ಅವನ ಬೋನ್ ಸಿಸ್ಟಮ್ಸು, ಮಸ್ಕಲ್ ಸಿಸ್ಟಮ್ಸು, ಅವನ ನರ್ವಸ್ ಸಿಸ್ಟಮ್ಸ್ ಹೇಗಿದೆ ಅಂದರೆ ಅವನ್ನ ಯಾವ ಡಾಕ್ಟರ್ ಕೂಡ ಅನಾಲಿಸಿಸ್ ಮಾಡೋಕ್ಕಾಗೋದಿಲ್ಲ. ಯಾಕಂದ್ರೆ ಅವನನ್ನ ಕಂಪ್ಲೀಟ್ ಅನಾಲಿಸಿಸ್ ಮಾಡಿದ್ದೀವಿ. ಅವನಿಗೆ ಥೈರಾಯ್ಡ್ ಅನ್ನೋದು ಆಗೋದೇ ಇಲ್ಲ. ಸೊ ನೀವು ಬೇಕಾದ್ರೆ 50 ಕಿಲೋಮೀಟರ್ಸು ಎಲ್ಲೂ ಸ್ಟಾಪ್ ಮಾಡಿದೆ ವಿತ್ 50 ಕಿಲೋಮೀಟರ್ಸ್ ರನ್ ಮಾಡಿದ್ರೆ ನಾನು BMS ಕಾಲೇಜಲ್ಲಿ 100 ರೌಂಡ್ಸ್ ಮಾಡಿಸಿದ್ದೀನಿ. ನಾನು ಕ್ಲಾಸ್ 4 ಸೆಷನ್ಸ್ ಮುಗಿಸಿದಂಥ ರೌಂಡ್ ಮಾಡಿಸಿದ್ದೀನಿ. ಅವನಿಗೆ ಥೈರಾಯ್ಡ್ ಆಗೋದೇ ಇಲ್ಲ, ಸುಸ್ತಾಗೋದೇ ಇಲ್ಲ. ಸೊ ಅದು ತುಂಬ ಅದು ಸೈಂಟಿಫಿಕ್ ಆಗಿ ಹೇಳಬೇಕು ಅಂದ್ರೆ ಬೇರೆ ಬೇರೆ ಥರ ಇದೆ. ನಮ್ಮದು ನಮ್ಮ ಲ್ಯಾಂಗ್ವೇಜಲ್ಲಿ, ನಮ್ಮ ಡಾಕ್ಟರ್ ಲ್ಯಾಂಗ್ವೇಜಲ್ಲಿ ಅದು ಬೇರೆ ಬೇರೆ ಥರದ್ದಿದೆ. ಸೊ ಅದರಿಂದ ನಾನು ಹೇಳೋದು ಅರ್ಥ ಆಗೋದಿಲ್ಲ. ನಾವು ಸೊ ಹೀಗೆ ಮಕ್ಕಳಿಗೆ ಯೋಗ, ಪ್ರಾಣಾಯಾಮ ಈ ಥರ ಎಲ್ಲ ಕೊಡ್ತಾ ಬಂದರೆ ಎಂಥ ಪ್ರಾಬ್ಲಮ್ಸ್ ಇದೆ. ಇಡೀ ವರ್ಲ್ಡಲ್ಲಿ ಯಾವ ಟ್ರೀಟ್ಮೆಂಟ್ ಇದ್ದರೂ ಪ್ರಾಪರಾಗಿ ಎಕ್ಸ್ಪರ್ಟ್ ಯೋಗ ಟೀಚರ್ಸ್ ಹತ್ರ ಅನಾಟಮಿ ಗೊತ್ತಿರಬೇಕು. ನಿಮಗೆ ಯೋಗ ಟೀಚರ್ ಅಂದರೆ 30 40 50 1 lakhs ಕೊಟ್ಟರೆ ನಿಮಗೆ ವಿತಿನ್ 1 month 2 months 3 months ನಾನೇ ಸರ್ಟಿಫಿಕೇಟ್ ಕೊಡಿಸ್ಕೊಡ್ತೀನಿ. ಸರ್ಟಿಫೈಡ್ ಎಲ್ಲ ಇಂಪಾರ್ಟೆಂಟ್ ಅಲ್ಲ, ಕ್ವಾಲಿಫೈಡ್ಸ್, ಅದರಲ್ಲಿ ಎಕ್ಸ್ಪರ್ಟ್ ಇರಬೇಕು. ಅಂಥವ್ರ ಹತ್ರ ಕರೆಕ್ಟಾಗಿ. ಸೊ ಇವಾಗ ಸರ್ ಇರಲ್ಲ, ಸುರೇಶ್ ಸರ್ ಇದ್ದರೆ ಅವರನ್ನು ಪ್ರಾಪರ್ಲಿ. ಸೊ ಅವ್ರು ಒಳ್ಳೊಳ್ಳೆ ಡಾಕ್ಟರ್ಸ್ ಹತ್ರ ಆಗಲಿ ಮತ್ತು ಒಳ್ಳೆ ಎಕ್ಸ್ಪರ್ಟ್ ಟೀಚರ್ಸ್ಗಳ ಹತ್ರ, ಅಂದರೆ ಯೋಗ ಮತ್ತು ಅನಾಟಮಿ ಅವರು ಡಾಕ್ಟರ್ ಆಗಬೇಕು. ಸರ್ಟಿಫಿಕೇಟ್ ಬಿಟ್ಟು ಇಷ್ಟೆಲ್ಲ ಇದ್ರೆ ಇಷ್ಟೆಲ್ಲ ಬೇಕಾದ್ರೆ ವಿತಿನ್ 1 month ನಾನು ಸರ್ಟಿಫಿಕೇಟ್ ಕೊಡ್ತೀನಿ. ನಿಮಗೆ ಡಿಪ್ಲೊಮಾ ಸರ್ಟಿಫಿಕೇಟ್ ಬೇಕಾ, ಡಿಪ್ಲೊಮಾ ಯೋಗ ಅಥವಾ MSc ಸರ್ಟಿಫಿಕೇಟ್ ಬೇಕಾ, ದುಡ್ಡು ಕೊಟ್ಟು ಏನು ಬೇಕಾ ಸರ್ಟಿಫಿಕೇಟ್. ಸರ್ಟಿಫೈಡ್ ನಾಟ್ ಇಂಪಾರ್ಟೆಂಟ್, ಕ್ವಾಲಿಫೈಡ್ ಇಸ್ ವೆರಿ ಇಂಪಾರ್ಟೆಂಟ್. ಸಿ ಏನಪ್ಪ ಸಮ ರಿಲ್ಯಾಕ್ಸ್. ಸೊ ಅಂತ ಒಂದು 3 ಮಾಸ ಅಂತ ಮಾಡಿಸ್ತೀನಿ. ಸೊ ಮಂದಿರ ಹೀಗೆ ವಿತಿನ್ 4 monthsಲ್ಲಿ ಅವನಿಗೆ 1 hour. ಸೊ ಅವನಿಗೆ ಪ್ರಾಣಾಯಾಮ ಯೋಗ ಹೇಳ್ತೀನಿ. 1 hour ಅವನಿಗೆ ಲೆಸನ್ ಅಥವಾ ಸ್ಪೀಚ್ ಮಾಡ್ತೀನಿ. 4 monthsಲ್ಲಿ ಲಾಟ್ ಆಫ್ ಡಿಫರೆನ್ಸ್ ಇದೆ, ತುಂಬ ಇಂಪ್ರೂವ್ಮೆಂಟ್ ಇದೆ.
ಕೂರ್ಮಾಸನ. ಈ ಕೂರ್ಮಾಸನ ನೀವು ಯಾರಾದರೂ ಯೋಗ ಟೀಚರ್ ಕರ್ಕೊಂಡ್ಬನ್ನಿ, 100 ಮೆಂಬರ್ಸ್ ಅಥವಾ 1000 ಮೆಂಬರ್ಸ್ ಸರ್ಟಿಫೈಡ್ ಯೋಗ ಟೀಚರ್ಸ್ಗಳು ಬೆಂಗಳೂರಿನಲ್ಲಿ ತುಂಬ ಕಡೆ ಯೂನಿವರ್ಸಿಟಿ ಎಲ್ಲ ಮಾಡ್ಕೊಂಡು ಬೇರೆ ಬೇರೆ ಮಾಡ್ಕೊಂಡೆಲ್ಲ ಮಾಡ್ತಾರಲ್ಲ, ಇವನ ಹತ್ರ ನಾನು 50 ಡಿಫಿಕಲ್ಟ್ ಆಸನಗಳು ಮಾಡಿಸ್ತೀನಿ. ಸಿನ್ಸ್ 15-20 ಇಯರ್ಸ್ ಇಂದ ನಾನು ಯೋಗ ಟೀಚರ್ ಅಂತ ಸರ್ಟಿಫೈಡ್ ಡಾಕ್ಟರ್ಸ್ ಎಲ್ಲ ಕರ್ಕೊಬನ್ನಿ ಅಥವಾ ಸರ್ಟಿಫೈಡ್ ಯೋಗ ಟೀಚರ್ಸ್ ಕರ್ಕೊಬನ್ನಿ. ಅವ್ರು ಮಾಡೋ ಸ್ಟ್ರಕ್ಚರ್ಗಳನ್ನ ಯಾರಾದರೂ ಮಾಡಿಬಿಟ್ರೆ ನನ್ನ ಪ್ರೊಫೆಷನ್, ನನ್ನ ಡಾಕ್ಟರ್ ಪ್ರೊಫೆಷನ್ ಕೊಡ್ತೀನಿ ನಾನು. ಸೊ ಹಾಗೆ ನಾವು ಮಕ್ಕಳನ್ನ ಹೆಂಗೆ ಟ್ರೈನ್ ಅಪ್ ಮಾಡ್ತೀವೋ ಅದು ತುಂಬ ಇಂಪಾರ್ಟೆಂಟ್. ಓಕೆ, ಡೋಂಟ್ ಮಿಸ್ಟೇಕ್ ಮೀ. ಸೊ ನಾವು ಹೆಂಗೆ ಪ್ರಾಕ್ಟೀಸ್ ಕೊಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗ್ತದೆ. ಅರ್ಥ ಆಯ್ತಾ? ಸೊ ಹಾಗಾಗಿ ನಿಮ್ದು ಏನು ಥೆರಪಿಗಳು ಮಾಡ್ತಿರ್ತಾರೋ ಅದ್ರ ಜೊತೆಗೆ ನೀವು ಫಿಸಿಕಲಿ ಮೆಂಟಲಿ ಮಕ್ಕಳನ್ನ ತುಂಬ ನೀವು ಅವ್ರ ಇಂಪ್ರೂವ್ಮೆಂಟ್ ಮಾಡಬೇಕು ಅಂದರೆ ನಂಬರ್ 1 ಯೋಗ, ಪ್ರಾಣಾಯಾಮ, ಮೆಡಿಟೇಷನ್ನು, ಜೊತೆಗೆ ಫುಡ್ ಸ್ಟೈಲು, ಲೈಫ್ ಸ್ಟೈಲು, ಟ್ರೈನಿಂಗು, ಇದ್ರ ಜೊತೆಗೆ ಅವ್ರಿಗೆ ಮೆಡಿಸಿನ್ಸ್ ನೀಡಿದರೆ ಮೆಡಿಕೇಟೆಡ್ ಬೇಕಾಗ್ತದೆ. ಹಾಗಾಗಿ ಎಂಥ ಮಕ್ಕಳನ್ನು ಸೊ ನಾವು ಸರಿ ಮಾಡ್ಬೋದು. ಅದಕ್ಕೆ ಎಕ್ಸಾಂಪಲ್ ವಿತಿನ್ 4 ಮಂತ್ಸಲ್ಲಿ ನಾವು ಟ್ರೈನಿಂಗ್ ಕೊಡೋದು ನಾನು ಅಷ್ಟೇ. ಅದು ಪ್ರಾಪರ್ ಆಗಲ್ಲ. ಸೊ ಮಧ್ಯ ಸ್ಕಿಪ್ ಮಾಡ್ತಾ ಇರ್ತಾರೆ. ಸೊ ತುಂಬ ಇನ್ನೂ ಇದೆ ನಿಮಗೆಲ್ಲ ನಾಲೆಡ್ಜ್ ಹೇಳೋದು ಅಂದರೆ. ಸೊ ಇದರಲ್ಲಿ ಓಕೆ ಸರ್, ಅಮ್ಮ ಫೋಟೋ ತೆಗಿತಾವ ಅಣ್ಣ. ನೋಡಿ, ಕರ್ಕೊಂಡು ಬನ್ನಿ. ನಿಮ್ಗೊಂದು 13, 40, 50 ಇಯರ್ಸ್ ಇಂದ ಯೋಗ ನಾನು ಹೇಳ್ಕೊಡ್ತೀನಿ ಅಂತ ಹೇಳಿ ಎಲ್ಲ ಸರ್ಟಿಫಿಕೇಟ್ ತಗೊಂಡು ಯೋಗ ಹೇಳ್ಕೊಡ್ತಿರ್ತಾರೆ ಯೋಗ ಟೀಚರ್ಸು. ನಾನು ತುಂಬ ಕಡೆ ನಾನು ರಾಮದೇವಿಯಿಂದ ಹಿಡಿದು ಸೊ ಇಲ್ಲಿ ಯಾವುದೋ ಒಂದು ಆಶ್ರಮ ಇದೆಯಲ್ಲ, ಹಾಂ, ಇಡೀ ಕರ್ನಾಟಕದ 3 ಮೂಲೆಗಳಲ್ಲಿ ನಾನು ಹೋಗಿ ಬರ್ತಿದ್ದೀನಿ. ಬೇಸಿಕ್ ನಾಲೆಡ್ಜ್ ಜೊತೆಲ್ಲ ಸರ್ಟಿಫಿಕೇಟ್ ಇಟ್ಕೊಂಡು ನಾವು ಸ್ಕೂಲು, ಕಾಲೇಜು, ಬೇರೆ ಬೇರೆ ಕಡೆಲ್ಲ ಯೂನಿವರ್ಸಿಟಿಗಳೆಲ್ಲ ಮಾಡ್ಕೊಂಡು ಯೋಗ ಮಾಡ್ತಿರ್ತಾರೆ. 4 ಮಂತ್ಸಲ್ಲಿ ಇವನು ಇಷ್ಟು ಪ್ರಿಪೇರ್ ಆಗಿದ್ದಾನೆ ಅಂತ. ಇದರಲ್ಲಿ ವೆರಿ ಡಿಫಿಕಲ್ಟ್ ಆಸನಗಳು. ಇದಕ್ಕೆ ಹಿನ್ನೆಲೆ ಯಾವಾಗ ಮಾಡಬೇಕು, ಎಕ್ಸೆಲ್ ಯಾವಾಗ ಮಾಡಬೇಕು, ಯಾವಾಗ ಬೋಲ್ಡ್ ಮಾಡಬೇಕು, ಅನಾಟಮಿ ಗೊತ್ತಿರಬೇಕು. ಅದರಿಂದ ಏನಾದರೂ ಅವ್ರಿಗೆ ಎಫೆಕ್ಟ್ ಆಗ್ತದ. ಸೊ ಇದೆಲ್ಲ ತುಂಬ ಅನಾಟಮಿ ಗೊತ್ತಿರಬೇಕು. ಅದಕ್ಕೆ ನಾವು ಅನಾಟಮಿ ಗೊತ್ತಿಲ್ಲ ಅಂದರೆ ಬ್ಲೈಂಡ್ ಆಗಿ ಮಾಡಿಸಿದ್ರೆ ನಾವು ಬೆನಿಫಿಟ್ಗಿನ್ನ ಪೊಸಿಷನ್ ರಿಲ್ಯಾಕ್ಸ್, ಬೆನಿಫಿಟ್ಗಿನ್ನ ಅಡ್ವಾಂಟೇಜಸ್ನ ಡಿಸ್ಅಡ್ವಾಂಟೇಜಸ್ ಜಾಸ್ತಿ ಆಗ್ತದೆ. ನಾನು ನಿಮ್ಗೇನೋ ಶೋ ಮಾಡಬೇಕು ಅಥವಾ ನಾನು ಬಿಲ್ಡಪ್ ತಗೋಬೇಕು ಅವ್ನಿಗೇನೋ ಕಲಿಸ್ಬಿಟ್ಟಿದ್ದೀನಿ ಅಂತ ಹೇಳಿ ಅನಾಟಮಿ ಗೊತ್ತಿದ್ದೇನೆ, ಸೈಂಟಿಫಿಕ್ ಗೊತ್ತಿದ್ದೇನೆ, ಬ್ಲೈಂಡಾಗಿ ನನಗೆ ಅವ್ನಿಗೇನಾದರೂ ಮಾಡ್ತಿದ್ರೆ ಅದರಿಂದ ಅವನು ಸಫರ್ ಮಾಡಬೇಕಾದ್ರೆ ಇಟ್ಸ್ ನಾಟ್ ಕರೆಕ್ಟ್. ಸೊ ಹಾಗೆ ಸೊ ತುಂಬ ಇಂಪ್ರೂವ್ಮೆಂಟ್ ಆಗಿದೆ 4 ಮಂತ್ಸಲ್ಲಿ. ಸೊ ಜೊತೆಗೆ ಇನ್ನೇನೋ ಟ್ರೀಟ್ಮೆಂಟ್ ಅಂತ ತಗೊಳ್ತಿರುತ್ತೆ ನನಗೆ ಗೊತ್ತಿಲ್ಲ ಸರಿಯಾಗಿ. ಸೊ ತಗೊಳ್ಳಿ ಅದನ್ನು. ಸೊ ಈ ಥರ ಮಕ್ಕಳು ಕೂಡ ಬೆಳೆಯಬೇಕು. ನಿಮ್ಮ ಮಕ್ಕಳು ಆ ಥರ ಹಾಕಬೇಕು ಅಂದರೆ ಸೊ ಈ ಥರದ್ದೆಲ್ಲ ಯಾರು ಒಳ್ಳೆ ಕಡೆ ಏನೇನು ಸಿಗ್ತದೆ ಅದನ್ನು ಉಪಯೋಗಿಸ್ಕೊಳ್ಳಿ. ಸೊ ನಿಮ್ಮ ಮಕ್ಕಳ ಫ್ಯೂಚರ್ ಕೂಡ ಬ್ರೈಟ್ ಆಗಲಿ, ಎಲ್ಲರೂ ಒಳ್ಳೆಯದಾಗಲಿ. ಗಾಡ್ ಬ್ಲೆಸ್.